ಆತ್ಮೀಯ ವಿದ್ಯಾರ್ಥಿಗಳೇ, ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿಗೆ ಸ್ವಾಗತವನ್ನು ಹೇಳುತ್ತೇನೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕಲಿಯೋಣ 10ನೇ ತರಗತಿ ಗಣಿತ ಘಟಕ 4 ವರ್ಗ ಸಮೀಕರಣಗಳಲ್ಲಿ ಇಂಪಾರ್ಟೆಂಟ್ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ಯಾವ ಥರ ಕೊಡ್ತಾರೆ, 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಈ ವರ್ಗ ಸಮೀಕರಣಗಳಲ್ಲಿ ಏನನ್ನು ನಾವು ನೆನಪಿಟ್ಕೋಬೇಕು, ಆಮೇಲೆ ಮುಂದೆ ಲೆಕ್ಕಗಳನ್ನು ಹೇಳ್ಕೊಡ್ತೀನಿ. ಫಸ್ಟ್, ವರ್ಗ ಸಮೀಕರಣದ ಒಂದು ಆದರ್ಶ ರೂಪ ax² + bx + c = 0 ಆಗಿರ್ತದೆ. ಇಲ್ಲಿ ಘಾತಾಂಕ 2 1 0, ಘಾತಾಂಕ 2 ಇದ್ದರೆ ಅದಕ್ಕೆ ವರ್ಗ ಸಮೀಕರಣ ಅಂಥೇಳಿ ನಾವು ಕರಿತೀವಿ. ಶುದ್ಧ ವರ್ಗ ಸಮೀಕರಣದ ಒಂದು ಆದರ್ಶ ರೂಪ ನೋಡೋಣ. ax² + c = 0 0 ಅಂಥೇಳಿ ಬಂತು ಅಂತಂದರೆ ಅದು ಒಂದು ಸಮೀಕರಣ, ಅದು ವರ್ಗ ಸಮೀಕರಣ. ಇಲ್ಲಿ 0 ಅಂತ ಇರಬೇಕು, ಅದಕ್ಕೆ ಅವು ವರ್ಗ ಸಮೀಕರಣಗಳು ಅಂತೇಳಿ ಹೇಳ್ತೀವಿ. ಇನ್ನೊಂದು ಇಂಪಾರ್ಟೆಂಟ, ವರ್ಗ ಸಮೀಕರಣದ ಶೋಧಕ ಕಂಡುಹಿಡಿಯುವ ಸೂತ್ರ. ಶೋಧಕ, ಇದಕ್ಕೆ ಡೆಲ್ಟಾ ಅಂತಲೂ ಕೂಡ ಕರಿತೀವಿ. ಇದು ಶೋಧಕ b² - 4ac, ಇದು ಒಂದು ವರ್ಗ ಸಮೀಕರಣದ ಶೋಧಕ ಕಂಡುಹಿಡಿಯುವ ಒಂದು ಸೂತ್ರವಾಗಿದೆ. ಇನ್ನು ಇಲ್ಲಿ ಒಂದು ಚಾರ್ಟ್ ಇದೆ, ಆ ಚಾರ್ಟನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಶೋಧಕದ ಬೆಲೆಗಳು ಮತ್ತು ಮೂಲಗಳ ಸ್ವಭಾವ ನೋಡೋಣ. ಫಸ್ಟ್ ಒನ್, ಇಲ್ಲೇ ಶೋಧಕ b² - 4ac > 0 ಅಂತಂದ್ರೆ 0ಕ್ಕಿಂತನೂ ಹೆಚ್ಚಾಗಿದ್ದರೆ ಆವಾಗ ಮೂಲಗಳ ಸ್ವಭಾವ 2 ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತವೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಿಮಗೆ ಮೂಲಗಳ ಸ್ವಭಾವವನ್ನು ಬರೆಯಿರಿ, ಮೂಲಗಳನ್ನು ಕಂಡುಹಿಡಿದು ಈ ಮೂಲಗಳ ಸ್ವಭಾವ ಏನು ಅಂತೇಳಿ ಬರೀರಿ ಅಂತೇಳಿ ಹೇಳಿದಾಗ ಈ ಚಾರ್ಟನ್ನು ನೆನ್ಪಿಟ್ಕೋಬೇಕು. ಅದ್ರ ಸಲುವಾಗಿ ಈ ಚಾರ್ಟನ್ನು ಹೇಳಿಕೊಡ್ತಾ ಇದ್ದೀನಿ. ಈಗ ನೀವು ಶೋಧಕ ಕಂಡುಹಿಡಿತೀರಿ, ಅದು 0ಕ್ಕಿಂತ ಹೆಚ್ಚಾಗಿದ್ದರೆ ಆ 2 ಮೂಲಗಳ ಸ್ವಭಾವ ಏನಾಗಿರ್ತದೆ, 2 ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತವೆ. ಎರಡನೇದು ಕಂಡೀಷನ್ ನೋಡೋಣ. b² - 4ac = 0 ಆದರೆ, 0ಗೆ ಸಮ ಆದರೆ ಅದು 2 ಸಮವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತವೆ. ಮೂರನೇದು, b² - 4ac << 0 ಅಂದ್ರೆ 0ಕ್ಕಿಂತನೂ ಚಿಕ್ಕದಾಗಿದ್ದರೆ, ಅಂದರೆ ಮೈನಸ್ ಅಂಕಿಗಳು ಬಂದರೆ ಆವಾಗ ಯಾವುದೇ ವಾಸ್ತವ ಮೂಲಗಳು ಹೊಂದಿರಂಗಿಲ್ಲ, ಮೂಲಗಳು ಊಹಾತ್ಮಕ ಸಂಖ್ಯೆಗಳಾಗಿರುತ್ತವೆ. ಈ ಒಂದು ಚಾರ್ಟನ್ನು ನೆನ್ಪಿಟ್ಕೋಬೇಕು. ಅಂದಾಗ ನಮಗೆ ಮುಂದೆ ಪ್ರಶ್ನೆಗಳನ್ನು ಕೇಳಿದಾಗ ನಿಮಗೆ ಉತ್ತರ ಮಾಡಲಿಕ್ಕೆ ಬರ್ತೈತಿ. ಇನ್ನು ಮುಂದೆ ಹೋಗೋಣ. ಈಗ ಈ ಒಂದು ಪಾಠದ ಮೇಲೆ ಬಹು ಆಯ್ಕೆ ಪ್ರಶ್ನೆಗಳು ಯಾವ ಥರ ಕೇಳ್ತಾರಪ್ಪ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಿದ್ದಿರುವಂಥ ಪ್ರಶ್ನೆಗಳು ಆಗಿರ್ಬೋದು, ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ತಗೊಂಡಿರುವಂಥ ಪ್ರಶ್ನೆಗಳನ್ನು ತಗೊಂಡೇನಿ. ಫಸ್ಟ್ ನೋಡೋಣ, ಬಹು ಆಯ್ಕೆ ಪ್ರಶ್ನೆಗಳು. 1ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಯಾವುದು ಅಂತ ಕೇಳಿದ್ದಾರೆ. ಈಗಾಗಲೇ ಹೇಳಿದೆ, ವರ್ಗ ಸಮೀಕರಣ ಏನಿರಬೇಕು, ಘಾತಾಂಕ 2 ಆಗಿರಬೇಕು ಮತ್ತು = 0 ಇರಬೇಕು. ಈಗ 4 ಆಪ್ಷನ್ನಲ್ಲಿ ಚೆಕ್ ಮಾಡೋಣ. ಫಸ್ಟ್ ಆಪ್ಷನ್ x² - 3x + 2 = 0, 2x + 3 = 0. ಇಲ್ಲಿ ಘಾತಾಂಕ 2 ಇದೆ, = 0 ಅಂತಿದೆ. ಮೂರನೇ ಆಪ್ಷನ್ x² - 5x + 6 ಅಂತಷ್ಟೇ ಕೊಟ್ಟಾರ, ಘಾತಾಂಕ 2 ಐತಿ, ಕರೆ = 0 ಇಲ್ಲ. ಇದು ಒಂದು ಬಹುಪದೋಕ್ತಿ. ಇಲ್ಲಿ ನೋಡ್ರಿ, 2x³ + 7x + 1 = 0 ಕೊಟ್ಟಾರ, ಕರೆ ಘಾತಾಂಕ 3 ಐತಿ. ಮೇಲಿನ ಘಾತಾಂಕ ಏನೈತಿ, 3, ಘನ ಐತಿದೆ. ಆದ್ದರಿಂದ ಆಪ್ಷನ್ ಕರೆಕ್ಟ್ ಯಾವುದು ಇದರಲ್ಲಿ, ಎ. ಉತ್ತರ ಏನು, ಎ ಆಪ್ಷನ್ ಕರೆಕ್ಟ್. x² - 3x + 2 = 0, ಯಾಕಂದ್ರೆ ಘಾತಾಂಕ 2 ಇದೆ, = 0. ಇದು ವರ್ಗ ಸಮೀಕರಣ. ಇದು ಒಂದು ಪ್ರಶ್ನೆ, ಪ್ರಿಪ್ರೇಟರಿ 2022ರಲ್ಲಿ ಬಿದ್ದಿರುವಂಥ ಪ್ರಶ್ನೆ. ಎರಡನೇ ಪ್ರಶ್ನೆಗೆ ಹೋಗೋಣ. ಇಲ್ಲಿ ನೋಡ್ರಿ, 2x² = x - 7, ಇದರ ಆದರ್ಶ ರೂಪ ಬರೆಯಿರಿ. ಈಗಾಗಲೇ ನಾನು ಹಿಂದೆ ಹೇಳಿದೆ, ಏನಪ್ಪ ಆದರ್ಶ ರೂಪ ಯಾವ ಥರ ಬರಿತೇವೆ, ವರ್ಗ ಸಮೀಕರಣದ ಆದರ್ಶ ರೂಪ ಯಾವ ಥರ ಬರಿತೇವೆ, ax² + bx + c = 0. ಈ ಥರ ನಾವು ಆ ಒಂದು ಸಮೀಕರಣವನ್ನು ಬರಿಬೇಕು.
ಆದ್ದರಿಂದ ಇಲ್ಲೇ ಆ ಥರ ಕೊಟ್ಟಿಲ್ಲ ಅವರು. ಅದರಿಂದ ನಾವಿಲ್ಲೇ ಹೆಂಗೆ ಬರೀಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಇಲ್ಲೇ ಆಪ್ಷನ್ಸ್ 4 ಆಪ್ಷನ್ಸ್ ಕೊಟ್ಟಾರೆ. ಇಲ್ಲಿ ನೋಡಿ 2x² ಈಸ್ ಈಕ್ವಲ್ ಟು x - 7 ಐತಿ. ಈ x - 7ಅನ್ನು ನಾವೇನು ಮಾಡೋಣ, ಈ ಸೈಡ್ ತೊಗೊಳ್ಳೋಣ. ಈ ಸೈಡ್ ತೊಗೊಂಡ್ರೆ ಚಿಹ್ನೆ ಏನಾಗ್ತೈತಿ, ಚೇಂಜ್ ಆಗ್ತೈತಿ. ಇಲ್ಲಿ ನೋಡಿ 2x² ಇಲ್ಲಿ ನಾನು ಬರ್ದು ತೋರಿಸ್ತೀನಿ. 2x² ಇಲ್ಲೇ ಈಸ್ ಈಕ್ವಲ್ ಟು ಇದೆ, ಇದು ಪ್ಲಸ್ ಎಕ್ಸ್ ಐತಿ, ಈ ಸೈಡ್ ಬಂದ್ರೆ ಮೈನಸ್ ಎಕ್ಸ್ ಆಗ್ತೈತಿ. ಇದು ಪ್ಲಸ್ 7 ಐತಿ, ಈಚೆ ಕಡೆ ಬಂದ್ರೆ ಏನಾಗ್ತೈತಿ, -7 ಐತಿ, ಈ ಸೈಡ್ ಬಂದ್ರೆ +7 ಈಸ್ ಈಕ್ವಲ್ ಟು 0. ಇದು ನಮಗೇನ ಆದರ್ಶ ರೂಪ ಬಂದಿತ್ತು. ಈ ಥರ ಆಪ್ಷನ್ ಯಾವುದೈತಿ ಇಲ್ಲಿ ನೋಡಿ, 2x² - x ಈಸ್ ಈಕ್ವಲ್ ಟು ಐತಿ. ಇಲ್ಲ, ಇದು 2x² - x + 7 ಈಸ್ ಈಕ್ವಲ್ ಟು 0 ಐತಿ. ದಿಸ್ ಇಸ್ ಆನ್ಸರ್ ಕರೆಕ್ಟ್. ಇದು ನೋಡಿರಿ 2x² + x ಐತಿ, ಪ್ಲಸ್ ಎಕ್ಸ್ ಬರಂಗಿಲ್ಲ, -x ಬರ್ತೈತಿ. ಆದ್ದರಿಂದ ಇದು ನೋಡಿರಿ 2 ಪ್ಲಸ್ ಕೊಟ್ಟಾರೆ, ಇಲ್ಲ ತಪ್ಪಾಗ್ತದ. ಆದ್ದರಿಂದ ಆಪ್ಷನ್ ನಂಬರ್ ಸಿ ಇಸ್ ಕರೆಕ್ಟ್. 2x² - x + 7 ಈಸ್ ಈಕ್ವಲ್ ಟು 0. ಸಿ ಆಪ್ಷನ್ ಇಸ್ ಕರೆಕ್ಟ್. ನೆಕ್ಸ್ಟ್, ಇವುಗಳಲ್ಲಿ ವರ್ಗ ಸಮೀಕರಣವು, ಇದು ಮಾದರಿ ಪ್ರಶ್ನೆ ಪತ್ರಿಕೆ 2025ರಲ್ಲಿ ಬಂದಿರುವಂಥ ಪ್ರಶ್ನೆ. ಇವುಗಳಲ್ಲಿ ವರ್ಗ ಸಮೀಕರಣ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿರಿ x + 1 ಈಸ್ ಈಕ್ವಲ್ ಟು 0, ಸ್ಕ್ವೇರ್ ಇಲ್ಲ, ಇದು ಅಲ್ಲ. ಇದು ನೋಡೋಣ, x ಬ್ರ್ಯಾಕೆಟ್ x² + 1, ಇದು ಬ್ರ್ಯಾಕೆಟನ್ನು ತೆಗೆದು ನಾನು ಗುಣಾಕಾರ ಮಾಡಿದ್ನಿ ಅಂತ ಇಲ್ಲಿ ನಾನು ಮಾಡಿ ತೋರಿಸೇನೆ ನೋಡಿರಿ. x × x + 1 ಈಸ್ ಈಕ್ವಲ್ ಟು 0. ಇವನ್ನ ಆಪ್ಷನ್ಸನ್ನು ಬರ್ದೇನೆ. x × x x² + x × 1 x ಈಸ್ ಈಕ್ವಲ್ ಟು 0. x² ಅಂದರೆ ವರ್ಗ ಸಮೀಕರಣ ಇದು. ಆಮೇಲೆ ಇದು ನೋಡಿರಿ, ಎರಡನೇದು ಮಾಡಿ ತೋರಿಸ್ತಾ ಇದ್ದೀನಿ, ಸಿ ಆಪ್ಷನ್. x × x² x³ ಆತ, ಇದಂತೂ ವರ್ಗ ಸಮೀಕರಣ ಅಲ್ಲ. x × x x² + x ಈಸ್ ಈಕ್ವಲ್ ಟು x² ಕೊಟ್ಟಾರ. ಮತ್ತು ಇದನ್ನ x² ಈ ಸೈಡ್ ತಗೋನಿ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಇದು x² + x x² ಈ ಸೈಡ್ ತಗೋನಿ ಅಂದ್ರೆ -x² ಈಸ್ ಈಕ್ವಲ್ ಟು 0. x² ಕ್ಯಾನ್ಸಲ್ ಆಗಿಬಿಡುತ್ತೆ, x ಈಸ್ ಈಕ್ವಲ್ ಟು 0. x² ಬೇಕು ನನಗೆ, ಅಂದ್ರೆ ಘಾತಾಂಕ 2 ಇರಬೇಕು. ಆದ್ದರಿಂದ ಆಪ್ಷನ್ ನಂಬರ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ಆದ್ದರಿಂದ ಬಿ ಆಪ್ಷನ್, x × x x ಬ್ರ್ಯಾಕೆಟ್ x + 1 ಈಸ್ ಈಕ್ವಲ್ ಟು 0. ನೀವು ಇದನ್ನ ಬಿಡಿಸಿದಾಗ ನಂಗೆ ಗೊತ್ತಾಗೋದು ನಿಮಗೆ ವರ್ಗ ಸಮೀಕರಣ ಏನು. ಬಿಡಿಸಿ ಕೊಟ್ಟೇನೆ. ನಾಲ್ಕನೇ ನೋಡೋಣ, ax² + bx + c ಈಸ್ ಈಕ್ವಲ್ ಟು 0. ಈ ವರ್ಗ ಸಮೀಕರಣದ ಶೋಧಕವು, ಅಂದರೆ ವರ್ಗ ಸಮೀಕರಣದ ಶೋಧಕ ಕಂಡುಹಿಡಿಯೋ ಸೂತ್ರ ಏನ, b² - 4ac. ಅದಕ್ಕೆ ಆಪ್ಷನ್ ನಂಬರ್ ಬಿ ಈಸ್ ಕರೆಕ್ಟ್. 4ನೇದಾಯ್ತು, ಇದು ಬಹು ಆಯ್ಕೆ ಪ್ರಶ್ನೆಗಳಾಯಿತು. ಇನ್ನು 1 ಅಂಕದ ಪ್ರಶ್ನೆಗಳಲ್ಲಿ ಯಾವ ಥರ ಕ್ವಶನ್ ಕೊಡ್ತಾರೆ ಎಕ್ಸಾಮಲ್ಲಿ ಅನ್ನೋದನ್ನು ನೋಡೋಣ. 1 ವಾಕ್ಯದ ಪ್ರಶ್ನೆಗಳು. ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆಯು ಶೂನ್ಯವಾಗಿದ್ದಾಗ ಅದರ ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಹೇಳ್ಯಾರ. ಇಲ್ಲಿ ನೋಡು, ವರ್ಗ ಸಮೀಕರಣದ ಶೋಧಕದ ಬೆಲೆ ಶೂನ್ಯ ಅಂದ್ರೆ ಡೆಲ್ಟಾ ಈಸ್ ಈಕ್ವಲ್ ಟು b² - 4ac ಈಸ್ ಈಕ್ವಲ್ ಟು 0 ಆದಾಗ ಮೂಲಗಳು ಸಮ ಮತ್ತು ವಾಸ್ತವ. ನಾ ಇಲ್ಲಿ ಈಗಾಗಲೇ ನಾನು ನಿಮಗೆ ಈ ಚಾರ್ಟನ್ನು ತೋರಿಸಿದೆ, ಹೌದಿಲ್ಲ. ಶೋಧಕದ ಬೆಲೆ 0 ಇದ್ದಾಗ 2 ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತವೆ. ಅದಕ್ಕೆ ನಾ ಈ ಚಾರ್ಟನ್ನು ನಿಮಗೆ ತೋರಿಸಿದ್ನೆ ನಾನು ಇಲ್ಲೇ. ಹಾಗಾದರೆ ಶೋಧಕದ ಬೆಲೆ 0 ಇದ್ದಾಗ ಆವಾಗ ಮೂಲಗಳು ಸಮ ಮತ್ತು ವಾಸ್ತವವಾಗಿರುತ್ತವೆ ಅಂತ ಬರಿಬೇಕು. ಇದು ಏಪ್ರಿಲ್ 2024ರಲ್ಲಿ ಬಿದ್ದಿರುವಂಥ ಪ್ರಶ್ನೆ. ಇನ್ನು ನೆಕ್ಸ್ಟ್, 6 ಮತ್ತು -1 ಮೂಲಗಳಾಗಿರುವ ವರ್ಗ ಸಮೀಕರಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಬರೀ ನಿಮಗೇನು ಕೊಟ್ಟಾರು, ಮೂಲಗಳನ್ನು ಅಷ್ಟೇ ಕೊಟ್ಟಾರೀಗ. ಈಗ ವರ್ಗ ಸಮೀಕರಣ ಹೆಂಗೆ ಕಂಡುಹಿಡಿದು, ಇದು ಮಾದರಿ ಪ್ರಶ್ನೆ ಪತ್ರಿಕೆ 2025ರಲ್ಲಿ ಬಂದಿರುವಂಥ ಪ್ರಶ್ನೆ. ಮೂಲಗಳು 6 ಮತ್ತು -1. ನಾ ಈಗ ಮೂಲಗಳನ್ನು ಏನು ಮಾಡ್ತಾ ಇದ್ದೀನಿ, ಎಕ್ಸ್ರ ಜೊತೆಗೆ ಬರ್ಕೊಳತ್ತೇನೆ. ಅದನ್ನು ನಾನೇನು ಮಾಡತ್ತೀನಿ, ದ್ವಿಪದೋಕ್ತಿಯಾಗಿ ಮಾಡ್ಕೊತಾ ಇದ್ದೇನೆ. ನೋಡಿ, 6 ಕೊಟ್ಟಾರ ಅಂದರೆ ನಾನು ಮೈನಸ್ ಬರ್ಕೊಳತ್ತೇನೆ ಅದನ್ನು. ಅಂದರೆ ಇದನ್ನು ಬಿಡಿಸಿದ್ರೆ ನೋಡ್ರಿ, x - 6 ಈಸ್ ಈಕ್ವಲ್ ಟು 0 ಆತ, ಹೌದಾ. ಆದರೆ x ಈಸ್ ಈಕ್ವಲ್ ಟು ಏನಾಯ್ತು, -6 ಈ ಸೈಡ್ ಬಂದ್ರೆ +6 ಆಯ್ತು. ಇದು +6 ಕೊಟ್ಟಾರ ನನಗೀಗ. ನಾ ಇದನ್ನ 6ಅನ್ನು ಈಚೆ ಕಡೆ ತಗೊಂಡೆ ಅಂದರೆ -6 ಬರ್ತೈತಿ. +6 ಇದ್ದದ್ದನ್ನು ನಾ -6 x ಹಾಕಿ ಬರ್ಕೊಂತೀನಿ, x - 6. -1 ಇದ್ದದ್ದು ಏನು ಬರ್ತೈತಿ ನೋಡಿರಿ, x + 1 ಈಸ್ ಈಕ್ವಲ್ ಟು 0, x ಈಸ್ ಈಕ್ವಲ್ ಟು -1.
ಆದ್ದರಿಂದ ಇದನ್ನು ಏನು ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0 ಎರಡು ದ್ವಿಪದೋಕ್ತಿಗಳಾಗಿ ಬರಲಿ. ಈಗ ಈ ದ್ವಿಪದಗಳನ್ನು ಈಗ ನಾವು ಅಪವರ್ತನ ವಿಧಾನ ಮಾಡೋಣ. ಯಾವುದಾದ್ರೂ ಒಂದು ನೀವು ಸ್ಪ್ಲಿಟ್ ಮಾಡ್ಕೊರಿ ಎರಡತ್ರೊಳಗೆ. ನಾ ಇದನ್ನ ಸ್ಪ್ಲಿಟ್ ಮಾಡತ್ತೀನಿ. ಈಗ ಎಕ್ಸ್ ಹೊರಗಿಟ್ಕೊಂಡೀನಿ, ಬ್ರ್ಯಾಕೆಟ್ನಾಗ ಎಕ್ಸ್ ಪ್ಲಸ್ 1 ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀನಿ, ಮೈನಸ್ ಆರ್ ಬರ್ಕೋತೀನಿ, ಮತ್ತು ಬ್ರ್ಯಾಕೆಟ್ನಾಗ ಎಕ್ಸ್ ಪ್ಲಸ್ 1 ರಿಪೀಟ್ ಮಾಡತ್ತೀನಿ ಈಸ್ ಈಕ್ವಲ್ ಟು 0. ಎರಡೂ ಗುಣಿಸೋಣ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 1 1x ಮೈನಸ್ ಐತಿ ಮೈನಸ್ ಬರ್ಕೊಂಡು ಆರ್ ಇಂಟು ಎಕ್ಸ್ ಆರು ಎಕ್ಸ್ ಮೈನಸ್ ಪ್ಲಸ್ ನೋಡ್ರಿ ಮೈನಸ್ ಪ್ಲಸ್ ಮೈನಸ್ ಆಗ್ತೈತಿ. ಆರ್ ಇಂಟು 1 ಆರ್ ಗುಣಾಕಾರ ಮಾಡತ್ತೀನಿ ಈಸ್ ಈಕ್ವಲ್ ಟು 0. ಈಗ ಎಕ್ಸ್ ಎರಡು ನನ್ನ ಏನು ಮಾಡೋಣ ಮೈನಸ್ ಮಾಡ್ಕೊಂಡು ಆರ ಒಳಗೆ 1x ಕಳೀನಿ, ಮೈನಸ್ ಆರಲ್ಲಿ 1x ಕಳೆದ್ರೆ ಮೈನಸ್ 5x ಎಕ್ಸ್ ಸ್ಕ್ವೇರ್ ಮೈನಸ್ 5x ಮೈನಸ್ 6 ಈಸ್ ಈಕ್ವಲ್ ಟು 0. ಈ ಥರ ನೀವೇನು ಮಾಡಬೇಕು, ವರ್ಗ ಸಮೀಕರಣ ಮೂಲಗಳನ್ನು ಕೊಟ್ಟಾಗ ಇದು ಇಂಪಾರ್ಟೆಂಟ. ಇದನ್ನ ಇನ್ನೊಮ್ಮೆ ನೋಡ್ಕೊರಿ, ಚೆಕ್ ಮಾಡ್ಕೊರಿ. ಈ ಥರ ಮೂಲಗಳನ್ನಷ್ಟೇ ಕೊಟ್ಟಾಗ ವರ್ಗ ಸಮೀಕರಣ ಈ ಥರ ಕಂಡುಹಿಡಿಬೇಕು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಮೂರನೇ ಒಂದು ಪ್ರಶ್ನೆ, 2x ಸ್ಕ್ವೇರ್ ಮೈನಸ್ 4x ಪ್ಲಸ್ 3 ಈಸ್ ಈಕ್ವಲ್ ಟು 0 ವರ್ಗ ಸಮೀಕರಣದ ಶೋಧಕದ ಬೆಲೆ ಕಂಡುಹಿಡಿಯಿರಿ. ಈ ಥರನೂ ಕೂಡ ಕ್ವಶನ್ ಬರ್ತೈತಿ. ಇದು ಏಪ್ರಿಲ್ 2019ರಲ್ಲಿ 2023ರಲ್ಲಿ ಕೂಡ ಬಿದ್ದೈತಿ. ಈ ಥರ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ ನಾನು. ಹಿಂಗೆ ಬೇರೆ ವರ್ಗ ಸಮೀಕರಣ ಕೊಟ್ಟರೆ ಇದೇ ಥರನೇ ಮಾಡಬೇಕು. ನೋಡಿ, 2x ಸ್ಕ್ವೇರ್ ಮೈನಸ್ 4x ಪ್ಲಸ್ 3 ಈಸ್ ಈಕ್ವಲ್ ಟು 0 ಅಂತ ಬರ್ಕೋಬೇಕು. ಸೂತ್ರ ಶೋಧಕ ಕಂಡುಹಿಡಿಯೋ ಸೂತ್ರ ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಇಲ್ಲೇ ಫಸ್ಟ್ ಈಗ ನಾವು ವರ್ಗ ಸಮೀಕರಣದ ಆದರ್ಶ ರೂಪ ಗುರ್ತಿದೆಯಲ್ಲ, ನಮ್ಗೆ ಏನಪ್ಪ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0. ಇಲ್ಲಿ ಆ ಪ್ರಕಾರ ಇಲ್ಲಿ ಎ ಅಂದರೆ ಏನಪ್ಪ 2, ಇಲ್ಲಿ ಎ ಅಂದ್ರೆ 2 ಅಂದ್ರೆ ಪ್ಲಸ್ ಐತಲ್ಲ ಪ್ಲಸ್ 2, ಬಿ ಅಂದ್ರೆ ಮೈನಸ್ 4, ಸಿ ಅಂದ್ರೆ ಪ್ಲಸ್ 3. ಎ ಬಿ ಸಿ ನಾವಿಲ್ಲೇ ಬರ್ಕೋಬೇಕು. ಈ ವರ್ಗ ಸಮೀಕರಣದ ಶೋಧಕ ಸೂತ್ರ ಬರಿಬೇಕು, ಬಿ ಸ್ಕ್ವೇರ್ ಮೈನಸ್ 4ac. ಈಸಿ ಐತಿ, ಬರೀ ಬೆಲೆಗಳನ್ನು ಏನು ಹಾಕೋದು ಹಾಕ್ಕೊಳ್ಳೋದಷ್ಟ. ಬಿ ಬೆಲೆಯನ್ನು ಮೈನಸ್ 4 ಹೋಲ್ ಸ್ಕ್ವೇರ್ ಮೈನಸ್ 4 ಹೋಲ್ ಸ್ಕ್ವೇರ್ ಮೈನಸ್ 4 ಬ್ರ್ಯಾಕೆಟ್ನಾಗ ಬರ್ಕೊಳ್ಳೋಣ. ಎ ಬೆಲೆ 2, ಬಿ ಸಿ ಬೆಲೆ 3 ಬ್ರ್ಯಾಕೆಟಲ್ಲಿ ಬರ್ಕೊಳ್ಳೋಣ. ಮೈನಸ್ 4 ಹೋಲ್ ಸ್ಕ್ವೇರ್ ಅಂದ್ರೆ ಮೈನಸ್ 4ಅನ್ನು 2 ಸರಿ ಗುಣಾಕಾರ ಮಾಡೋಣ. ಮೈನಸ್ ಮೈನಸ್ ಪ್ಲಸ್ ಆಯ್ತು, 4 4 16 ಆಯ್ತು, 4 2 8, 8 3 24, ಮೈನಸ್ 24ರಲ್ಲಿ 16ಅನ್ನು ಕಳೆದ್ರೆ ಮೈನಸ್ 8. ಈ ಥರ ನಾವು ಒಂದು ವರ್ಗ ಸಮೀಕರಣ ಕೊಟ್ಟಾಗ ಶೋಧಕವನ್ನು ಈ ಥರ ಶೋಧಕದ ಸೂತ್ರ ಹಾಕಿ ಕಂಡುಹಿಡಿಬೇಕು. ಮೈನಸ್ 8 ಬಂತು. ಈಗ ಮೈನಸ್ 8 ಬಂತು ಅಂತಂದ್ರೆ ಒಮ್ಮೊಮ್ಮೆ ಏನು ಕೇಳ್ತಾರ, ಇಲ್ಲಿ ಬರೀ ಶೋಧಕ ಕಂಡುಹಿಡಿ ಅಂದರೆ ಇದ್ರ ಮೂಲಗಳ ಸ್ವಭಾವ ಬರೀರಿ ಅಂತಲೂ ಕೂಡ ಅದು 2 ಅಂಕದಲ್ಲಿ ಬರ್ತೈತಿ. ಈಗ ಮೈನಸ್ 8 ಲೆಸ್ ದೆನ್ 0 ಅಂದ್ರೆ ಮೂಲಗಳ ಸ್ವಭಾವ ಏನು ಬರೀದಪ್ಪ, ಮೂಲಗಳ ಸ್ವಭಾವ ಏನಾಗ್ತೈತಿ ಲೆಸ್ ದೆನ್ 0 ಇದ್ದಾಗ ಯಾವುದೇ ವಾಸ್ತವ ಮೂಲಗಳು ಇಲ್ಲ ಅಂಥೇಳಿ ನೀವು ಬರಿಬೇಕಾಗ್ತೈತಿ. ಇನ್ನು ಮುಂದೆ ಹೋಗೋಣ, 2 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. 2 ಅಂಕದ ಪ್ರಶ್ನೆಗಳನ್ನು ನೋಡೋಣ ಈಗ. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನೋಡ್ರಿ, 2x ಸ್ಕ್ವೇರ್ ಪ್ಲಸ್ 3x ಮೈನಸ್ 7 ಈಸ್ ಈಕ್ವಲ್ ಟು 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ನಿರ್ಧರಿಸಿರಿ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 2025ರಲ್ಲಿ ಕೊಟ್ಟಿರುವಂಥ ಪ್ರಶ್ನೆ. ಫಸ್ಟ್ ವರ್ಗ ಸಮೀಕರಣ ಬರ್ಕೊಳ್ಳೋಣ. 2x ಸ್ಕ್ವೇರ್ ಪ್ಲಸ್ 3x ಮೈನಸ್ 7 ಈಸ್ ಈಕ್ವಲ್ ಟು 0 ಬರೀಬೇಕು. ವರ್ಗ ಸಮೀಕರಣದ ಆದರ್ಶ ರೂಪದ ಪ್ರಕಾರ ಎ ಬಿ ಸಿ ಬೆಲೆಗಳನ್ನು ಬರ್ಕೋಬೇಕು. ಎ ಈಸ್ ಈಕ್ವಲ್ ಟು 2, ಬಿ ಈಸ್ ಈಕ್ವಲ್ ಟು ಪ್ಲಸ್ 3, ಸಿ ಈಸ್ ಈಕ್ವಲ್ ಟು ಮೈನಸ್ 7 ಇದ್ರೆ ಮೈನಸ್ ಬರೀಬೇಕು. ಶೋಧಕ ಸೂತ್ರ ಬಿ ಸ್ಕ್ವೇರ್ ಮೈನಸ್ 4ac. ಬಿ ಬೆಲೆ 3ರ ವರ್ಗ ಅಂತ ಬರ್ಕೊಂಡೀನಿ. ಮೈನಸ್ 4 ಬರ್ಕೊಂಡು ಬ್ರ್ಯಾಕೆಟ್ನಲ್ಲಿ ಎ ಬೆಲೆ 2, ಸಿ ಬೆಲೆ ಮೈನಸ್ 7. 3ರ ವರ್ಗ ಅಂದ್ರೆ 3ರ ವರ್ಗ ಅಂತಂದರೆ 3 3 9 9 ಬರ್ಕೊಂಡೀನಿ. ಮೈನಸ್ ಮೈನಸ್ ಪ್ಲಸ್ ಆಗ್ತೈತಿ. 4 2 8, 8 7 56, 56 ಒಳಗೆ 9 ಕೂಡಿಸಿದ್ರೆ 65, 65 ಇದು 0ಕ್ಕಿಂತ ಹೆಚ್ಚು ಗ್ರೇಟರ್ ದೆನ್ 0 ಅಂತ ಬರೆದು, ಆವಾಗ ಗ್ರೇಟರ್ ದೆನ್ 0 ಇದ್ದಾಗ ಮೂಲಗಳ ಸ್ವಭಾವ ಏನಾಗ್ತೈತಿ, ಮೂಲಗಳು ವಾಸ್ತವ ಮತ್ತು ಭಿನ್ನ. ಈ ಥರ ಇದು ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಈ ಥರ ಎಕ್ಸಾಮಲ್ಲಿ ಬರ್ಬೋದು. ಶೋಧಕ ಕಂಡುಹಿಡಿದ ಆ ಮೂಲಗಳ ಸ್ವಭಾವವನ್ನು ಆ ಚಾರ್ಟ್ ಬೈಪಟ್ ಮಾಡಿ ಬರಿಬೇಕು. ಇನ್ನು 2ನೇ ಪ್ರಶ್ನೆಗೆ ಹೋಗೋಣ. 2x ಪ್ಲಸ್ 3 ಹೋಲ್ ಬ್ರ್ಯಾಕೆಟ್ x ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರ್ಕೋಬೇಕು. ಆದರ್ಶ ರೂಪ ಅಂದ್ರೆ
AX² + BX + C = 0 ಈ ಥರ ಬರ್ಕೋಬೇಕು. ಆದರ್ಶ ರೂಪ ಅಂದರೆ ಏನಪ್ಪ? AX² + BX + C = 0. ಇದು ವರ್ಗ ಸಮೀಕರಣದ ಆದರ್ಶ ರೂಪ. 2x + 3 ಹೋಲ್ ಬ್ರಾಕೆಟ್ x = x² + 1 ಬರ್ಕೊಂಡ ಇದನ್ನೆರಡು ಗುಣಾಕಾರ ಮಾಡೋಣ. 2x × x 2x² + 3 × x 3x = x² + 1 ಹಾಗೆ ಬರ್ದೇನೆ. 2x² + 3x ಇದನ್ನೆಲ್ಲ ಈ ಸೈಡ್ ತಗೊಳ್ಳುವಾಗ ಚಿಹ್ನೆ ಚೇಂಜ್ ಮಾಡ್ತೇನೆ. ಪ್ಲಸ್ ಇದ್ದಿದ್ದ -x² ಆಯಿತು, +1 ಇದ್ದಿದ್ದ -1 = 0 ಬರ್ಕೋತೇನೆ. 2x² ಅಲ್ಲಿ 1x ಕಳಿತೇನೆ. ಎಷ್ಟು? x² ಆಯ್ತು. ಪ್ಲಸ್ 3x ಹಾಗೆ ಇರಲಿ, -1 = 0. ಇದು ನಾನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಈ ಥರ ಬರ್ಕೋಬೇಕು. ಇದನ್ನ ಲೆಕ್ಕ ಮಾಡಬೇಕು. 2x² ಒಳಗೆ 1x ಏನೂ ಇಲ್ಲ ಅಂದರೆ ಏನಿರ್ತೈತಿ? ಇಲ್ಲೇ 1 ಇರ್ತೈತಿ. ಇನ್ನು ಮುಂದಿನ ಪ್ರಶ್ನೆ ಹೋಗೋಣ. ಇನ್ನು ಮುಂದಿನ ಒಂದು ಪ್ರಶ್ನೆ, ಇದು ಕೂಡ 2 ಅಂಕದಲ್ಲಿ ಬರುವಂಥ ಪ್ರಶ್ನೆ. ಅಪವರ್ತನ ವಿಧಾನದಿಂದ 3x² - 6x + 3 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಇಲ್ಲಿ ಅಪವರ್ತನ ವಿಧಾನ ಮಾಡ್ಕೋಬೇಕಾದ್ರೆ ನೋಡ್ರಲ್ಲೇ, ಇದು ಮಾದರಿ ಪ್ರಶ್ನೆ ಪತ್ರಿಕೆ 2025ರಲ್ಲಿ ಬಂದಿರುವಂಥ ಪ್ರಶ್ನೆ. ಇಲ್ಲಿ 3 ಐತಿ, ಇಲ್ಲೂ 3 ಐತಿ. ಇದು +3, ಇದು +3, 3 3 3 9 ಆಗ್ತೈತಿ. 9x² ಆಯ್ತು. ಈಗ ಗುಣಾಕಾರ ಮಾಡಿದರೆ 9 ಬರಬೇಕು ಮತ್ತು -6 ಅಂದ್ರೆ ಕೂಡಿಸಿದ್ರ ಅಥವಾ ಕಳೆದ್ರೆ ಕೂಡಿಸಿದ್ರೆ -6 ಬರಬೇಕು. 3 3 9 -2 ಮೈನಸ್ ತೊಗೊಂಡಾಗ -6 ಬರ್ತೈತಿ. 3 3 6 ಆಗ್ತೈತಲ್ಲ, ಮೈನಸ್ ಪ್ಲಸ್ ಮಾಡಿ ಮೈನಸ್ ಬರ್ತೈತಿ -6. ಆದ್ದರಿಂದ ನಾನಿಲ್ಲೇ -6 ಸ್ಪ್ಲಿಟ್ ಮಾಡಿ -3x -3x ಅಂತ ಮಾಡ್ಕೊತಾ ಇದ್ದೀನಿ. ಇಲ್ಲೇ 3x² ಮೊದಲೇ ಪದ ಹಾಗೆ ಇರಲಿ, 3x² -6 -3x -3x +3 ಕೊನೆ ಪದ, ಮೊದಲೇ ಪದ ಕೊನೆ ಪದ ಹಾಗೆ ಇರಲಿ. ಇದನ್ನಷ್ಟೇ ಸ್ಪ್ಲಿಟ್ ಮಾಡಿ ಬರ್ತಿರೋದು. ಇದನ್ನ 2 ಭಾಗ ಮಾಡ್ಕೋತೀನಿ. 3x ಕಾಮನ್ ಹೊರಗೆ ಬರ್ತೈತಿ. ಬ್ರ್ಯಾಕೆಟ್ ನೋಡಿರಿ, 3x ಕಾಮನ್ ಹೊರಗೆ ಬಂತಂದ್ರೆ 1x ಉಳಿತೈತಿ. -1 3x ಆಲ್ರೆಡಿ ಹೊರಗಿತ್ತಂದ್ರೆ 1 ಬರ್ಕೋಬೇಕು. ಮೈನಸ್ ಐತಿ, -3 ಕಾಮನ್ ಬಂದೈತಿ, x ಬರಿತೇನೆ. -1 ಇಲ್ಲೇನು ಬರ್ದೇವಿ ಅದು ಇಲ್ಲಿ ಅದೇ ಸೇಮ್ ಇರಬೇಕು. ಪ್ಲಸ್ ಐತಲ್ರಿ, ಇಲ್ಲ ಮೈನಸ್ ಬರ್ತೈತಿ ಇಲ್ಲೇ. -1 = 0. x -1 ಒಂದೇ ಬರ್ಕೋಬೇಕು, 3x - 3 ಬರ್ಕೋಬೇಕು ದ್ವಿಪದಗಳಾಗಿ. x -1 = 0 ಅಥವಾ 3x - 3 = 0 ಬರ್ದ. x -1 ಈ ಸೈಡ್ ಅಂದ್ರೆ +1 ಆಯಿತು. 3x -3 ಈ ಸೈಡ್ ಬಂದರೆ 3 ಆಯಿತು. ಆದ್ದರಿಂದ x 3/3 3 1 x 1 ಬಂತು. ಆದ್ದರಿಂದ 3x² - 6x + 3 = 0 ವರ್ಗ ಸಮೀಕರಣದ 3 1 1 ಬಂತೆ. ಇದು ಮೂಲಗಳೇನದು? x 1 ಹಾಗೂ x 1 ಬಂತೆ, ಎರಡು ಮೂಲಗಳು. ಇನ್ನು 4ನೇ ಪ್ರಶ್ನೆಗೆ ಹೋಗೋಣ. ಇಲ್ಲಿ ನೋಡ್ರಿ, x + 2 ಹೋಲ್ ಕ್ಯೂಬ್ = x³ - 4 ಈ ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 2025ರಲ್ಲಿ ಬಂದಿರುವಂಥ ಪ್ರಶ್ನೆ. ಇಲ್ಲಿ ನೋಡಿರಿ, x + 2 ಹೋಲ್ ಕ್ಯೂಬ್ ಅಂದ್ರೆ a + b ಹೋಲ್ ಕ್ಯೂಬ್ ಸೂತ್ರ ಹಚ್ಚಬೇಕು. a³ + b³ + 3ab ಬ್ರಾಕೆಟ್ a + b. ಇದನ್ನು ಮುಂದೆ ಕಂಟಿನ್ಯೂ ಮಾಡೇನಿಲ್ಲ ನೋಡೋಣ. ನೋಡ್ರಿಲೆ ಲೆಕ್ಕ ಮತ್ತೆ ಬರ್ಕೊಂಡೇನಿ. x + 2 ಹೋಲ್ ಕ್ಯೂಬ್ x³ + 2³ a³ + b³ + 3ab. ಇದು x³ + 2³ + 3ab ಅಂದ್ರೆ x ಇಂಟು ಬ್ರಾಕೆಟ್ x ಇಂಟು ಬ್ರಾಕೆಟ್ 2 ಬ್ರಾಕೆಟ್ a + b ಅಂದರೆ x + 2 x³ - 4 ಹಾಗೆ ಇಟ್ಟೇನೆ. x³ + 2ರ ಘನ ಅಂದ್ರೆ 2ರ ಘನ ಅಂದ್ರೆ 2ನ್ನ 3 ಸರ್ತಿ ಗುಣಾಕಾರ ಮಾಡ್ಕೋತೀನಿ. 2 2 4 4 2 8 2ರ ಘನ 8 ಪ್ಲಸ್ 3 2 6 6x ಬ್ರಾಕೆಟ್ x + 2 ಹಾಗೆ ಬರ್ಕೊಂಡೇನೆ. ಇದು ಹಾಗೆ ಇಟ್ಟೇನೆ. x³ + 8 ಪ್ಲಸ್ ಇವೆರಡು ಗುಣಾಕಾರ ಮಾಡ್ತೀನಿ. 6x × x 6x² ಪ್ಲಸ್ 6 × 2 6 2 12x. ಇದನ್ನು ಈ ಸೈಡ್ ತಗೋತೇನೆ = ಇದನ್ನು ಈ ಸೈಡ್ ತಗೊಂಡ್ರೆ -x³ + 4 = 0 ಆಯಿತು. -x³ + s³ ಕ್ಯಾನ್ಸಲ್ ಆಯಿತು. 6x² + 12x + 12 ಆಯ್ತು. ನೋಡಿರಿ, 8
ಪ್ಲಸ್ 4 12 ಆಯ್ತು ಇಸ್ಕೊಲ್ ಟು 0. 6 ಕಾಮನ್ ಹೊರಗೆ ತಗೋತೀನಿ. 6x² ಪ್ಲಸ್ 6 2 12 2x ಪ್ಲಸ್ 6 2 12 ಇಸ್ಕೊಲ್ ಟು 0. 6ರಿಂದ ನಾನು ಏನು ಮಾಡ್ತೀನಿ, ಇದನ್ನು ಭಾಗಿಸ್ತೀನಿ. ಈ ಪೂರ್ತಿ ಇಕ್ವೇಷನನ್ನು ನಾನೇನು ಮಾಡ್ತಾ ಇದ್ದೀನಿ, 6ರಿಂದ ಭಾಗಿಸ್ತಾ ಇದ್ದೀನಿ. 6 6 ಕ್ಯಾನ್ಸಲ್ ಆಯ್ತು, ಬರೀ ಏನು ಉಳಿತು, x² ಪ್ಲಸ್ 2x ಪ್ಲಸ್ 2 ಇಸ್ಕೊಲ್ ಟು 0 ಉಳಿತು. ಈ ಥರ ಇದು ಒಂದು ಸ್ವಲ್ಪ ಲೆಂದಿ ಇದೆ. ಇದನ್ನು ಸೂತ್ರಗಳನ್ನು ನೀವು ನೆನ್ಪಿಟ್ಕೊಂಡು ಮಾಡ್ತಾ ಹೋಗ್ಬೋದು. ಮುಂದೆ ಲಾಸ್ಟ್ ಲೆಕ್ಕ ನೋಡೋಣ. ಕೆನ ಯಾವ ಬೆಲೆಗೆ kx² ಪ್ಲಸ್ 6x ಪ್ಲಸ್ 1 ಇಸ್ಕೊಲ್ ಟು 0 ಸಮೀಕರಣದ ಮೂಲಗಳು ಸಮವಾಗಿರುತ್ತವೆ ಎಂದು ಕಂಡುಹಿಡಿಯಿರಿ. ಕೆನ ಬೆಲೆ ಕಂಡುಹಿಡಿಬೇಕು. ಪ್ರಿಪ್ರೇಟರಿ 2022ರಲ್ಲಿ ಬಿದ್ದಿರುವಂಥ ಪ್ರಶ್ನೆ. ಸಮೀಕರಣದ ಮೂಲಗಳು ಸಮವಾಗಿದ್ದರೆ ಶೋಧಕದ ಬೆಲೆ ಏನಾಗಿರ್ತೈತಿ, 0 ಆಗಿರ್ತೈತಿ. ಅಂದ್ರೆ b² ಮೈನಸ್ 4ac ಇಸ್ಕೊಲ್ ಟು 0 ಆಗಿದ್ದಾಗ, ಮೂಲಗಳ ಸಮವಾಗಿದ್ದಾಗ ಶೋಧಕದ ಬೆಲೆ 0 ಅಂತ. ಈಗ kx² ಪ್ಲಸ್ 6x ಪ್ಲಸ್ 1 ಇಸ್ಕೊಲ್ ಟು 0 ಬರ್ಕೊಳ್ಳೋಣ ಸಮೀಕರಣ. a ಬೆಲೆ k, b ಬೆಲೆ 6, c ಬೆಲೆ 1. ಶೋಧಕದ ಬೆಲೆ b² ಮೈನಸ್ 4 ಇಸ್ಕೊಲ್ ಟು 0. ಯಾಕಂದ್ರೆ ಸಮೀಕರಣದ ಮೂಲಗಳು ಸಮ ಅಂತ ಕೊಟ್ಟಿದ್ದಾರೆ ನಂಗೆ, ಅದಕ್ಕೆ ಇಸ್ಕೊಲ್ ಟು 0. ಇವು ಬೆಲೆಗಳನ್ನು ಹಾಕೊಳ್ಳತ್ತೀನಿ. ಡೆಲ್ಟಾ ಇಸ್ಕೊಲ್ ಟು 6² ಅಂದರೆ b ಬೆಲೆ 6², 6ರ ವರ್ಗ 36 ಮೈನಸ್ 4, a ಅಂದ್ರೆ k, c ಅಂದ್ರೆ 1, 4 into 1 4k minus 4k is equal to 0. Therefore 36 minus 4k is equal to 0. Therefore minus 4k is equal to plus 36. ಈ ಸೈಡ್ ಬಂದರೆ minus 36, minus ಕ್ಯಾನ್ಸಲ್ ಆಗ್ತೈತೆ. Therefore k is equal to 36/4. 4 1 4 9 k ಬೆಲೆ ಪ್ಲಸ್ 9 ಮೈನಸ್ ಹೋಗ್ತೈತಿ. ಆದ್ದರಿಂದ k ಬೆಲೆ 9. ಈ ಒಂದು ವಿಡಿಯೋದಲ್ಲಿ ನಾನು ಬಹು ಆಯ್ಕೆ ಪ್ರಶ್ನೆಗಳು, ವರ್ಗ ಸಮೀಕರಣದ ಬಹು ಆಯ್ಕೆ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, ಬೇರೆ ಬೇರೆ ಥರ ನಾನು ಎಕ್ಸ್ಪ್ಲನೇಷನ್ ಮಾಡಿ ಹೇಳಿದ್ದೇನೆ. ಈ ಒಂದು ವಿಡಿಯೋವನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಏನಾದರೂ ಕಮೆಂಟ್ ಇದ್ದರೆ ಕಮೆಂಟನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಇದೇ ಒಂದು ಪಾಠದ ವರ್ಗ ಸಮೀಕರಣದ 3 ಅಂಕದ ಪ್ರಶ್ನೆಗಳನ್ನು ಹೊಸ ವಿಡಿಯೋವನ್ನು ಮಾಡ್ತೇನೆ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇನೆ. ಥ್ಯಾಂಕ್ ಯು.